ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ದೀಪಗಳ ದೀಪಾವಳಿ ಹಬ್ಬಕ್ಕೆ ಭರದ ಸಿದ್ಧತೆ ನಡೆದಿವೆ. ಹಬ್ಬದ ಪೂಜೆಗಾಗಿ ಅಗತ್ಯವಿರುವ ಹೂವು, ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿ ನಡೆದಿದೆ. ಮನೆಯ ಮುಂದೆ ಪಣತಿಗಳ ಸಾಲಿನ ಬೆಳಕಿನ ವೈಭವ ಒಂದೆಡೆಯಾದರೆ, ಮನೆಯ ಮುಂಭಾಗದಲ್ಲಿ ಅಳವಡಿಸಲಾಗುವ ಆಕಾಶಬುಟ್ಟಿಯಿಂದ ಹೊರಸೂಸುವ ಬೆಳಕಿನ ವೈಭವ ಇನ್ನೊಂದು ಕಡೆ. ಹೊನ್ನೊಟ್ಟಿಗೆಯ ಗ್ರಾಮ ದೇವತೆ ಶ್ರೀ ಹೊನ್ನಮಲ್ಲೇಶ್ವರನನ್ನು ಹೃದಯದಲ್ಲಿ ಸ್ಮರಿಸಿ, ಇಂದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಎಂದರೆ ದೀಪಗಳ ಹಬ್ಬ. ದೀಪವೆಂದರೆ ಜ್ಞಾನದೀಪ. ಜ್ಞಾನದೀಪವೆಂದರೆ ಜ್ಞಾನದೀಪದಿಂದ ಅಜ್ಞಾನವನ್ನು ಕಳೆಯುವಂಥ ದೀಪ. ಇದು ಎಲ್ಲ ನಮ್ಮ ನಾಡಿಗೆ ಶುಭವಾಗಲಿ, ನಮ್ಮ ನಾಡಿನ ಎಲ್ಲ ಜನತೆಗೆ ಶುಭವಾಗಲಿ ಅಂಥೇಳಿ ಎಲ್ಲ ನಮ್ಮ ದೇಶದ ಜನರಿಗೆ ಈ ದೀಪಾವಳಿಯ ಶುಭಾಶಯಗಳನ್ನು ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಶ್ರೀ ನಾನಾಗೌಡ ಕಲ್ಲನಗೌಡ ಪಾಟೀಲ್. ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರ್ತೀನಿ. ಓಕೆ ಸರ್. ನಾನು ಅಶೋಕ ನಾಗಪ್ಪ ಕಾಶೆಟ್ಟಿ, ಶ್ರೇಯ ಎಂಟರ್ಪ್ರೈಸ್ ಮಾಲೀಕರು. ಡಯಾಗ್ನೋಸ್ಟಿಕ್ ಮಟೀರಿಯಲ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ, ವಿಜಯಪುರ. ಅಂದರೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಅವ ಒಗೆ ಒಬ್ಬನ ಅಂತ ಅದಕ್ಕೆ ಜಲ್ದಿ ಬರಲ್ಲ. ಯಾಕಂದ್ರೆ ಪಟನ ಹೆಚ್ಚು ಜಲ್ದಿ ಮುಗ್ತೈತಿ. ಮಾಡಿ ಹೊಸ ಸುಕ್ಕ ಕೂತಂದ್ರೆ ಹಾಂ ಗೊತ್ತೈತಿ. ಈಗ ಹೊಗೆ ಕರ್ಕೊಂಡ್ಬರ್ಬೇಕು ಹೋಗಿ ಮಲ್ರೂ ಆಯ್ತು. ಅದೇ ಹೋದಂದ್ರೆ ಅವ್ರ ಕಡೆಗೆ ಸೋದನ ಸಿರಿಗಳ ಮನ್ಯಾಗ ಏನ್ ಮಾಡತ್ತಿ? ದನ ಬೆಂಬಡದ ಮತ್ತೆ ಜಾಕ ಮಾಡ ಮತ್ತೆ ಜಲ್ದಿ ಮಾಡಿದ್ದೆ.